ನೋಡಿ, ಈಗ ನಾನು ವೀಟದ್ದು ಗೋಧಿದು ಸತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಒಂದು 4 ತಾಸಿನ ಹಿಂದೆ ನೈಟಾಗಿ ತೊಳೆದು ಒಣಾಕಿದ್ದೆ. ಈಗ ಪೂರ್ತಿ ಒಣಗ್ಯಾವ ಇವು. ಇವನ್ನೇನು ಮಾಡಬೇಕು, ಹುರಿಬೇಕು. ಹುರಿದು ಬಿಟ್ಟಿಂದ ಇದನ್ನು ಹೆಂಗೆ ಉಪಯೋಗ ಮಾಡೋದನ್ನು ನಿಮ್ಗೆ ಹೇಳ್ತೀನಿ. ನೋಡಿ, ಇದನ್ನು ಈಗ ಹುರಿತಾ ಇದ್ದೀನಿ. ಹುರಿದ್ಬಿಟ್ಟು ಆರ್ತಂದರೆ ಇದರದ್ದು ಹಿಟ್ಟು ಮಾಡ್ಕೊಬೇಕು. ನೋಡಿ, ಈಗ ಹೇಗೆ ಚಟ ಚಟ ಅಂತ ಶಬ್ದ ಬರ್ತಾಯಿವೆ. ಚೆನ್ನಾಗಿ ಹಗುರವಾಗಿ ಬಿಡ್ತಾಯಿದೆ ಇದು ಕೂಡಲೇ. ನೋಡಿ, ನೋಡಿ ಈಗ ಎಲ್ಲ ಹುರಿತಿದ್ದೀನಿ. ತುಂಬ ಚೆನ್ನಾಗಿ ಹುರಿದವು. ಲೈಟ್ ವೇಟ್ ಆಗಿದ್ದಾರೆ. ಇದನ್ನೇನು ಮಾಡಬೇಕೀಗ, ಸ್ವಲ್ಪ ಆರಬೇಕಿದ್ದು. ಆರಿ ಮಿಕ್ಸರ್ಗೆ ಹಾಕಿ ಪುಡಿ ಮಾಡಿ ಚಾಳಣಿಯಿಂದ ಚಾಳಿಸ್ಬೇಕಿದ್ದು. ಅಂದಾಗ ಇದ್ರ ಸತ್ತು ರೆಡಿ ಆಗ್ತದೆ. ಆಮೇಲೆ ಸತ್ತುಲಿಂದ ಏನು ಮಾಡ್ಬೋದು ಅನ್ನೋದು ಮತ್ತೆ ಇನ್ನೊಮ್ಮೆ ಹೇಳ್ತೇನೆ. ನಾನು ಮಾಡಿನೂ ತೋರಿಸ್ತೇನೆ. ಈಗ ನೋಡಿ, ನಾನು ವೀಟ್ ಸತ್ತು ಇದೆಲ್ಲ ಚಾಳಿಸಿದ್ದೀನಿ. ಈ ರೀತಿಯಾಗಿದೆ. ನುಣ್ಣಗಾಗಬೇಕು ಸ್ವಲ್ಪ. ಇದು ತುಂಬ ಚೆನ್ನಾಗಿರ್ತದೆ. ಇದನ್ನು ನೀವು ಡ್ರಿಂಕು ಮಾಡ್ಬೋದು ಅಥವಾ ಉಂಡೆ ಲಡ್ಡು ಇರ್ತಲ್ಲ ಅದನ್ನು ಮಾಡ್ಬೋದು. ಎರಡೂ ನಿಮ್ಗೆ ಹೆಂಗೆ ಮಾಡೋದು ಅನ್ನೋದು ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ತೀನಿ ನಾನು. ಈಗ ಬರೀ ವೀಟ್ ಸತ್ತು ಹೆಂಗೆ ಮಾಡೋದು ಅನ್ನೋದು ತೋರಿಸಿದ್ದೀನಿ. ನೀವು ಈ ರೀತಿ ವೀಟ್ ಸತ್ತು ಮಾಡ್ಕೊರಿ. ನಾನು ನೆಕ್ಸ್ಟ್ ವಿಡಿಯೋದಾಗ ನಾನು ಅದನ್ನು ಉಂಡೆ ಮತ್ತು ಅದು ಡ್ರಿಂಕ್ಸ್ ಹೆಂಗೆ ಮಾಡೋದು ಅನ್ನೋದು ತೋರಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.